ಆತ್ಮೀಯ ವೀಕ್ಷಕರೇ, ಯುವನಿಧಿ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯುವನಿಧಿ ಪೋರ್ಟಲ್ ಅಫಿಷಿಯಲ್ ವೆಬ್ಸೈಟ್ ಅನ್ನ ಸರ್ಚ್ ಮಾಡಿ ನೋಡಿದಾಗ ಅಲ್ಲಿ ಯುವನಿಧಿ ಫಲಾನುಭವಿಗಳಿಗೆ ಅಕ್ಟೋಬರ್, ನವೆಂಬರ್ ಮತ್ತು ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಯುವನಿಧಿ ಹಣವನ್ನ ಡಿಸೆಂಬರ್ 25 ಒಳಗಡೆ ನಿಮ್ಗೆ ಹಾಕ್ತೀವಿ ಅಂತೇಳಿ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಬಟ್ ಇವತ್ತು ಮಾರ್ನಿಂಗ್ ಏನಾದ್ರು ಯುವನಿಧಿ ಪೋರ್ಟಲ್ ಅಫಿಷಿಯಲ್ ವೆಬ್ಸೈಟ್ ಅನ್ನ ಸರ್ಚ್ ಮಾಡಿದ್ರೆ ಮೇ ಬಿ ಅಂದ್ರೆ ಎರಡು ರೀತಿಯ ಆಪ್ಷನ್ ಅನ್ನ ತೋರಿಸ್ತಾ ಇದ್ದಾರೆ. ಏನಂದ್ರೆ ಇಲ್ಲಿವರೆಗೂ ಪೆಂಡಿಂಗ್ ಇರ್ತಕ್ಕಂಥ ಹಣ ಏನಿದೆಯಲ್ಲ, ಆ ಎಲ್ಲ ಹಣವನ್ನ ಡಿಸೆಂಬರ್ 25 ಒಳಗಡೆ ಹಾಕಿದ್ರೆ ಹಾಕ್ತೀವಿ, ಇಲ್ಲ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಇರೋ ಕಾರಣದಿಂದಾಗಿ ಈ ಮಂತ್ ಅಲ್ಲಿ ಬರೋ ಸಾಧ್ಯತೆ ಇಲ್ಲ ಅಂತ ಹೇಳಿ ಮತ್ತೆ ಅದು ಒಂದು ಅಥವಾ ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ 25 ಒಳಗಡೆ ಖಂಡಿತವಾಗಿ ಬರುತ್ತೆ ಅಂತ ಹೇಳಿದ್ರು. ಈಗ ಪೋರ್ಟಲ್ ವೆಬ್ಸೈಟ್ ಅನ್ನು ನೋಡಿದ್ರೆ ಎರಡು ರೀತಿ ತೋರಿಸ್ತಾ ಇದೆ. ಆದ್ರೆ 25ನೇ ತಾರೀಕು ಒಳಗಡೆ ಆಗುತ್ತೆ, ಇಲ್ಲಾಂದ್ರೆ ಡಿಸೆಂಬರ್ ಮಂತ್ ಅಲ್ಲಿ ಆಗಂಗಿಲ್ಲ. 2026 ಹೊಸ ವರ್ಷದಲ್ಲಿ ಈ ಯುವನಿಧಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಡೋದಕ್ಕೋಸ್ಕರ ಅಥವಾ ಎಲ್ಲ 2-3 ಕಂತಿನ ಹಣವನ್ನು ಒಟ್ಟಿಗೆ ಹಾಕೋದಕ್ಕೋಸ್ಕರ ತಡೆ ಹಿಡಿದಿದೀವಿ ಅನ್ನೋ ಕಾರಣವನ್ನ ಕೊಟ್ಟಿದ್ದಾರೆ. ಅಕ್ಟೋಬರ್ ತಿಂಗಳಾಗಿರ್ಬೋದು, ನವೆಂಬರ್ ತಿಂಗಳಾಗಿರ್ಬೋದು, ನಿಮ್ದು ಪೆಂಡಿಂಗ್ ಅಂತ ತೋರಿಸ್ತಾ ಇದ್ರೆ ಏನಾದರೂ ಎರರ್ ಇರುತ್ತೆ, ಅದನ್ನ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತೆ ಅದರ ಜೊತೆಗೆ ಡಿ ಪುಷ್ಡ್ ಅಂತ ತೋರಿಸ್ತಾ ಇದ್ರೆ ಆದ್ರೆ ಇನ್ನೊಂದು 2-3 ದಿನ ಇಷ್ಟರೊಳಗಡೆ ಬರುತ್ತೆ ಸ್ನೇಹಿತರೆ. ಈ ಮಂತ್ ಅಲ್ಲಿ ಬಂದ್ರೆ ಇನ್ನು 2 ದಿನದಿಂದ 3 ದಿನ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಫಿಕ್ಸ್ ಯುವನಿಧಿ ಹಣ ಅಕ್ಟೋಬರ್ದು, ನವೆಂಬರ್ದು ಬರೋದು ಫಿಕ್ಸ್ ಸ್ನೇಹಿತರೆ. ಮತ್ತೆ ಅದ್ರ ಜೊತೆಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣನ ಎದಕ್ಕೆ ಬಂದಿಲ್ಲ ಅಂತೇಳಿ ಕೆಲವೊಬ್ಬರು ಕಮೆಂಟ್ ಮಾಡಿದ್ರೆ, ಇಲ್ಲಿವರೆಗೂ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ದು 1 ರೂಪಾಯಿನೂ ಬಂದಿಲ್ಲ, ಇದಕ್ಕೆ ಏನ್ ಕಾರಣ, ಯಾಕೆ ಬಂದಿಲ್ಲ ಅಂತೇಳಿ ಕೇಳಿದ್ರೆ ಇದಕ್ಕೆ ಸೂಕ್ತವಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಎಲ್ಲ ಈಗೇನೋ ನೀವು ಯುವನಿಧಿ ಫಲಾನುಭವಿಗಳೇನಿದೆ ಇದರಲ್ಲಿ 25% ಜನರಿಗೆ ಆಗಸ್ಟ್, ಸೆಪ್ಟೆಂಬರ್ ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಕೆಲವೊಂದಿಷ್ಟು ಕಾರಣಗಳನ್ನ ನೀಡೋದ್ರ ಮೂಲಕ, ಇಲ್ಲ ನೀವು ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಗಳಿದೆ ಅಂತೇಳಿ ಹೇಳಿದ್ದಾರೆ. ಏನೇನು ಇದಾವೆ ಅನ್ನೋದನ್ನ ಹೇಳ್ಬಿಡ್ತೀನಿ. ನೀವು ಜುಲೈ ಮಂತ್ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ, ಜುಲೈ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಏನಾದರೂ ತೊಂದರೆ ಆಗಿದ್ರೆ ನಿಮಗೆ ಬರೋಂಗಿಲ್ಲ. ಮತ್ತು ಅದರ ಜೊತೆಗೆ ಜುಲೈಗಿಂತ ಮೊದಲು ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಮಾಡಿಸಿಲ್ಲ ಅಂದರೆ ಬರೋದಿಲ್ಲ. ಈ ಎರಡು ಕಾರಣಗಳು ಇಲ್ಲದೆ ಹೋದ್ರೆ ನಿಮಗೆ ಯುವನಿಧಿ ಹಣ ಈ ತಿಂಗಳಲ್ಲಿ ಬರಲಿಲ್ಲ ಅಂದ್ರು, ಡಿಸೆಂಬರ್ ತಿಂಗಳಲ್ಲಿ ಬರಲಿಲ್ಲ ಅಂದ್ರು, ಜನವರಿ ತಿಂಗಳಲ್ಲಿ ಬರೋದು ಫಿಕ್ಸ್ ಸ್ನೇಹಿತರೆ. ಮತ್ತು ಇದ್ರ ಜೊತೆಗೆ ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ಫಾರ್ಮೆಟ್ ಚೇಂಜ್ ಆಗಿದೆ. ಅದರಲ್ಲಿ ಎಲ್ಲ ಡೌಟ್ಗಳಿಗೂ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು, BA BCom ಮುಗಿದವರು ನಾನ್ ಟೆಕ್ನಿಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಜಿನಿಯರಿಂಗ್ ಡಿಪ್ಲೊಮಾ ಮುಗಿದವರು ಟೆಕ್ನಿಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ತರಬೇತಿಗೆ ಇಂಟ್ರೆಸ್ಟ್ ಇದ್ರೆ ಇಂಟ್ರೆಸ್ಟ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅದರ ಜೊತೆಗೆ ಯಾವ ಸೆಮ್ ಮಾರ್ಕ್ಸ್ನ ಎಂಟರ್ ಮಾಡಬೇಕು ಅಂತೇಳಿ ಕೇಳಿದ್ರೆ, ಈಗ ನಿಮ್ಮದು ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್ ಯಾವುದೇ ಮುಗಿದಿರಲಿ ಅದರ ಒಳಗಡೆ ನಿಮ್ಮದು ಫೈನಲ್ ಇಯರ್ದು ರಿಸಲ್ಟ್ ಬಂದಿರುತ್ತೆ, ಕನ್ವೊಕೇಶನ್ ಮಾರ್ಕ್ಸ್ ಕಾರ್ಡ್ ಅಂತ ಯಾವುದೋ ಒಂದು ರಿಸಲ್ಟ್ ಬಂದಿರುತ್ತೆ. ಅದರಲ್ಲಿ ಒಂದು 3 ಮ್ಯಾಕ್ಸಿಮಮ್ ಅಂಕಗಳನ್ನು ತಗೊಂಡಿರ್ತಕ್ಕಂಥ ಅಂಕಪಟ್ಟಿ ಇರುತ್ತೆ. ಆ ಅಂಕಪಟ್ಟಿಯಲ್ಲಿ ಯಾವ ಸಬ್ಜೆಕ್ಟಲ್ಲಿ ಜಾಸ್ತಿ ಮಾರ್ಕ್ಸನ್ನು ತಗೊಂಡಿದ್ದೀರಾ, ಆ ಮಾರ್ಕ್ಸನ್ನು ಮತ್ತು ಆ ಮಾರ್ಕ್ಸಲ್ಲಿ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗುತ್ತೆ. ಈಗ ಕೆಲವೊಂದು 6 ಸಬ್ಜೆಕ್ಟ್ ಇದ್ದರೆ 6 ಸಬ್ಜೆಕ್ಟಲ್ಲಿ ಒಂದು 3 ಸಬ್ಜೆಕ್ಟನ್ನು ತೊಗೊಂಡಿದ್ದಾರೆ. 3 ಸಬ್ಜೆಕ್ಟನ್ನು ತೊಗೊಂಡ್ರೆ ನಿಮ್ಮದು ಪರ್ಸೆಂಟೇಜ್, ಟೋಟಲ್ ಪರ್ಸೆಂಟೇಜ್ ಎಷ್ಟಾಗುತ್ತೆ, ಆ ಅಂಕಗಳು ಎಷ್ಟು ಅನ್ನೋದನ್ನು ಎಂಟ್ರಿ ಮಾಡಬೇಕು. ಐ ಹೋಪ್ ಇದು ಸಬ್ಜೆಕ್ಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಅದಕ್ಕಿಂತ ಹೆಚ್ಚಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.